ಸರ್ಕಾರದ ಪೌಷ್ಟಿಕಾಹಾರಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಲಾರಿಯನ್ನು ತಡೆದ ಸಾರ್ವಜನಿಕರು ಕೊನೆಗೆ ಲಾರಿಯನ್ನು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಕೊಡಗು ಜಿಲ್ಲೆ ಕೂಡುಮಂಗಳೂರಿನಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಡ್ಲೂರು ಕೈಗಾರಿಕಾ ಕೇಂದ್ರದಲ್ಲಿರುವ ಮಹಿಳಾ ಪೂರಕ ಪೌಷ್ಟಿಕ ಉತ್ಪಾದನಾ ಕೇಂದ್ರದ ಗೋದಾಮು ಕಚ್ಚಾ ವಸ್ತುಗಳನ್ನು ಸಮರ್ಪಕ ದಾಖಲೆಗಳಿಲ್ಲದೆ ಅನಧಿಕೃತವಾಗಿ ಸಾಗಿಸಲಾಗುತ್ತಿತ್ತು. ಶಿವಮೊಗ್ಗ ಜಿಲ್ಲೆಗೆ TN 52H9088 ಸಂಖ್ಯೆಯ ಲಾರಿಯಲ್ಲಿ ಸಾಗಿಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಮತ್ತು ಸದಸ್ಯ KK ಬೋಗಪ್ಪ ಸೇರಿದಂತೆ ಸಾರ್ವಜನಿಕರು ಲಾರಿಯನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆ ನಂತರ ಏನೇನಾಯ್ತು ಇಲ್ಲಿದೆ ಡೀಟೇಲ್ಸ್. ಮೇಡಮ್ ರಾತ್ರಿ ಬೈಕಲ್ಲೆಲ್ಲ ಬೆಳಿಗ್ಗೆ 5 ಗಂಟೆಗೆ ಬಂದು ಬೈಕ್ 4 ಬೈಕ್ ವಾಪಸ್ ಹೋದೋ ರೌಂಡ್ ಹೊಡ್ಕೊಂಡು ನಾನ್ ನೋಡಿದೀನಲ್ಲಮ್ಮ, ನಾನ್ ನೋಡ್ದೆ ನಿನ್ನೆ ಸಾಯಂಕಾಲನೇ ನೋಡಮ್ಮ. ಇಲ್ಲಿ ಎಲ್ಲ ಫೋಟೋ ತಗೊಂಡು ಹೋಗಿದ್ದೀನಿ ನಾನು. ನಾಳೆ ರಂಜನ್ ಮಾಡ್ತಾರೆ ಸರ್. ನಿನ್ನೆ ರಾತ್ರಿ ಕರೆಂಟ್ ಇಲ್ಲ, ಕರೆಂಟ್ ತಂದವ್ರೆ, ಅದು ಏನಕ್ಕೆ ಗೊತ್ತಿಲ್ಲ. CC ಕ್ಯಾಮ್ರಾ ವರ್ಕ್ ಇಲ್ಲ. ಅಮ್ಮ, CC ಕ್ಯಾಮ್ರಾ ಅನ್ನೋದು ಈ ಸಂಸ್ಥೆಯಲ್ಲಿ ತುಂಬಾ ಎಸೆನ್ಷಿಯಲ್. ಮಕ್ಕಳಿಗೆ ಆಯ್ತಮ್ಮ, ಮಕ್ಕಳಿಗೆ ಪ್ಯಾಕ್ ಮಾಡುವಂತ ಒಂದು ಇದು. ಮಕ್ಕಳಿಗೆ ಏನಾದ್ರು ಮಿಶ್ರಣ ಆಗಿದ್ರೆ CC ಕ್ಯಾಮ್ರಾ ಇಲ್ಲದೆ ಹೆಂಗೆ ನೀವು ವರ್ಕ್ ಮಾಡ್ತೀರಿ? ಮೇಡಮ್ ಲಾಕ್ ಮಾಡಿ, ನೀವು ಸ್ಟೇಷನ್ ಬರ್ಬೇಕೀಗ. ನೀವೇ ಅಧ್ಯಕ್ಷರೇನಮ್ಮ? ನಿಮ್ಮ ಅಧ್ಯಕ್ಷರೇನು ಅಧ್ಯಕ್ಷರೇ ಬಂದಿಲ್ವಂತ ನೋಡಿ. ನಿಮ್ಮದ್ರೆ ನಾವಿದ್ದೀವಿ, ಇದನ್ನ ಮಾತ್ರ ನಾವು ಬಿಡೋದಿಲ್ಲ. ನಿನ್ನೆ ಸಾಯಂಕಾಲನೇ ಫೋನ್ ಮಾಡಿದ್ದೀನಿ. ನಿನ್ನೆ ಸಾಯಂಕಾಲನೇ ಇಲ್ಲಿ ಯಾರು ಜವಾಬ್ದಾರಿ? ಅಲ್ಲ, ಇವ್ರಿಗೆ ನಮ್ಮ ಜವಾಬ್ದಾರಿ. ಇಲ್ಲಿ ಮಿಕ್ಸ್ ಏನ್ ಮಾಡ್ತೀರಾ ಹೇಳಿ? ನೋಡಿ, ನೀವೇ ಹೇಳ್ತಿದ್ದೀರಾ ಬೆಂಕಿ ಹಾಕಿದ್ದು. ಇವ್ರು ಹೇಳ್ಕೊಟ್ಮೇಲೆ ಗಾಡಿನ ಸ್ಟೇಷನ್ ಸರ್, ನಮಗೆ ಕೆಲಸ ಇಲ್ಲ, ರೈತರೇ ಸರ್. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಆಫೀಸರ್ಗೆ ಬರ್ಲಿ, ನಿಮ್ಮ ಅಮ್ಮ ಮೇಡಮ್ ಫೋನ್ ಮಾಡಿ. ಸ್ಟೇಷನ್ ಹತ್ರ ಇರ್ತದೆ. ಇನ್ನು ಫುಡ್ ಆಫೀಸರ್ ನೀನು ಟೆಂಡರ್ ತಗೊಂಡಿರ್ಬೋದು. ಅವ್ರು ಇಲ್ಲದ್ರೆ ನೀವು ತಗೊಂಡು ಹೋದಾಗ ಕುಶಾಲನಗರ ತಾಲೂಕು ಕೂಡುಮಂಗಳೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ MSP ಕಾರ್ಯನಿರ್ವಹಿಸ್ತಾ ಇದೆ. ಇದರಿಂದ ಈ MSP ಸಂಸ್ಥೆಯಿಂದ ಈ 2 ತಾಲೂಕುಗಳಿಗೆ, ಸೋಮವಾರಪೇಟೆ ಮತ್ತು ಕುಶಾಲನಗರ 2 ತಾಲೂಕುಗಳಿಗೆ ಅಂಗನವಾಡಿಗಳಿಗೆ ಫುಡ್ ಸಪ್ಲೈ ಮಾಡುವಂಥದ್ದು ನಡೀತಾ ಬರ್ತಿದೆ. ಇವರು ನಿನ್ನೆ ದಿನ ರಾತ್ರಿ ತಮಿಳುನಾಡು ಗಾಡಿ ಒಂದು ಇಲ್ಲಿಗೆ ಬಂದು ರಾತ್ರಿಯಿಂದನೇ ನಿಂತ್ಕೊಂಡಿದೆ. ಇಲ್ಲಿ ಸ್ಥಳೀಯರು ಅದನ್ನ ಹೋಗಿ ಪ್ರಶ್ನೆ ಮಾಡಿದಾಗ ಏನಕ್ಕೆ ನಿಂತಿದೆ ಅಂದರೆ ಸುಳ್ಳು ಮಾಹಿತಿನ ನೀಡಿದ್ದಾರೆ. ಪೈಪ್ ತಗೊಂಡೋಗ್ತೀವಿ ಹಾಗೆ ಅಂತೇಳಿ ಸುಳ್ಳು ಮಾಹಿತಿ ನೀಡಿದ್ದಾರೆ. ಆದರೆ ಬೆಳಗಿನ ಜಾವ 4 ಗಂಟೆಯಿಂದ ಯಾರು ಈ ಸಂಸ್ಥೆಗೆ ಸಂಬಂಧಪಟ್ಟ ಯಾರೂ ಇಲ್ಲದೆ 3ನೇ ವ್ಯಕ್ತಿ ಬಂದುಬಿಟ್ಟು ಬಾಗಿಲನ್ನ ಓಪನ್ ಮಾಡಿ ಇದನ್ನ ತುಂಬುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಇದಕ್ಕೆ ತುಂಬಿಸೋವಂಥದಕ್ಕೆ ಯಾವುದೇ ದಾಖಲಾತಿಗಳು ಕೂಡ ಇಲ್ಲ. ಈ ಗೋಡೌನ್ ಏನು ಓಪನ್ ಮಾಡಿದರೆ ಅದರೊಳಗೆ ಮಕ್ಕಳಿಗೆ ಆಲ್ರೆಡಿ ಪ್ಯಾಕೆಟ್ ಮಾಡಿದಂಥ ವಸ್ತುಗಳಿದೆ. ಅದರೊಳಗೆ ಯಾರು ಒಬ್ಬರು 3ನೇ ವ್ಯಕ್ತಿ ಏನಾದ್ರು ಒಂದು ಮಿಶ್ರಣ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುವಂಥದ್ದು. ಇದು ಯಾವ ನಂಬಿಕೆ ಮೇಲೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗಾಗಿರ್ಬೋದು, ಗರ್ಭಿಣಿ ಬಾಣತಿಯರಿಗೆ ಇದನ್ನ ಒಂದು ಫುಡ್ನ ಕೊಡೋದು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಿರ್ಲಕ್ಷ್ಯತನ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತೀರಾ ನಿರ್ಲಕ್ಷ್ಯತನದಿಂದ ಈ ಒಂದು ಕೆಲಸ ಇಲ್ಲ ಆಗ್ತಾ ಇದೆ. ಅವ್ರ ಮೇಲೆ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕು ಮತ್ತು ಶಾಸಕರು ಕೂಡ ಇದರ ಹತ್ರ ಗಮನ ಹರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ.